ಪ್ರೀತಿಯ ಆಸರೆ ಟಿವಿ ವೀಕ್ಷಕರೇ, ಈ ಮುಂಜಾನೆಯ ಕುಟುಂಬ ಪ್ರಾರ್ಥನೆಗೆ ಯೇಸುವಿನ ನಾಮದಲ್ಲಿ ನಿಮಗೆಲ್ಲರಿಗೂ ಪೂರ್ಣ ಹೃದಯದಿಂದ ಸ್ವಾಗತಿಸುವನಾಗಿದ್ದೇನೆ. ಇವತ್ತಿನ ದಿನದ ಈ ಕುಟುಂಬ ಆರಾಧನೆಯಲ್ಲಿ ನಾವೆಲ್ಲರೂ ಪೂರ್ಣ ಹೃದಯದಿಂದ ಭೂಮಿ ಆಕಾಶವನ್ನು ಉಂಟು ಮಾಡಿದ ಸರ್ವಶಕ್ತನನ್ನು ಆರಾಧಿಸೋಣ. ನೀವು ಕೈ ಬಿಡಲ್ಪಟ್ಟಿವರಾಗಿರಬಹುದು, ಹಾಸಿಗೆಯ ಮೇಲಾಗಿ ಬಿದ್ದಿರಬಹುದು, ರೋಗದಲ್ಲಿ ಬಿದ್ದಿರಬಹುದು, ಎಲ್ಲರಿಂದ ಕೈ ಬಿಡಲ್ಪಟ್ಟವರಾಗಿರಬಹುದು. ಒಂದು ರಾಗವನ್ನು ಹಾಡೋಣ. ನಿಮ್ಮ ಮನೆಯಲ್ಲಿ ಸಮಾಧಾನ ಆಳ್ವಿಕೆ ಮಾಡಲಿ. ಮುರಿದ ಮನಸ್ಸು, ಕೈ ಬಿಡಲ್ಪಟ್ಟ ಹೃದಯಗಳು, ಇವತ್ತಿನ ದಿನ ಈ ಕುಟುಂಬ ಆರಾಧನೆಯಲ್ಲಿ ದೇವರು ನಿಮ್ಮನ್ನು ಖಂಡಿತವಾಗಿ ಮೇಲೆತ್ತುವನಾಗಿದ್ದಾನೆ. ಅವಶ್ಯಕೋರಿ ಕೈ ಬಿಡಬೇಡ, ಯೇಸು ಕೈ ಬಿಡಬೇಡ. ಸೋತಿರುವೆ, ಮುಂದಿರುವೆ, ಶೋಧನೆಯಲ್ಲಿ ಇರುವೆ. ಕೈ ಬಿಡಬೇಡ, ಯೇಸು ಕೈ ಬಿಡಬೇಡ. ಸೋತಿರುವೆ, ಕುಂದಿರುವೆ, ಶೋಧನೆಯಲ್ಲಿ ಇರುವೆ. ಕೈ ಬಿಡಬೇಡ, ಯೇಸು ಕೈ ಬಿಡಬೇಡ. ಸೋತಿರುವೆ, ಕುಂದಿರುವೆ, ಶೋಧನೆಯಲ್ಲಿ ಇರುವೆ. ಸೋತಿರುವೆ, ಕುಂದಿರುವೆ, ಶೋಧನೆಯಲ್ಲಿ ಇರುವೆ. ಕೈ ಬಿಡಲ್ಪಟ್ಟ ದೇವ ಮಗುವೆ, ಶೋಧನೆಯಲ್ಲಿರುವ ದೇವ ಮಗಳೇ, ಇವತ್ತು ನಿನಗೆ ಬಿಡುಗಡೆಯ ದಿನ. ನಿನ್ನ ಹಾಸಿಗೆಯಿಂದ ಎದ್ದು ಬಾ. ಕೆಟ್ಟದನ್ನೇ ಮಾಡಿ ಹೊಲಸಾದ ತುಟಿಯವನು ನಾನಾಗಿರುವೆ. ಹುಟ್ಟಿನಿಂದ ಕೆಟ್ಟದನ್ನೇ ಮಾಡಿ ಹೊಲಸಾದ ತುಟಿಯವನು ನಾನಾಗಿರುವೆ. ತೊಳೆದು ಬಿಡಯ್ಯ, ತೊಳೆದು ಬಿಡಯ್ಯ, ತೊಳೆದು ಬಿಡಯ್ಯ, ತೊಳೆದು ಬಿಡಯ್ಯ. ಪರಿಶುದ್ಧನೆ ಪರಿಶುದ್ಧನಾಗಿ ಮಾಡಯ್ಯ. ಪರಿಶುದ್ಧನೆ ಪರಿಶುದ್ಧನಾಗಿ ಮಾಡಯ್ಯ. ಕೈ ಬಿಡಬೇಡ, ಯೇಸು ಕೈ ಬಿಡಬೇಡ. ಸೋತಿರುವೆ, ಕುಂದಿರುವೆ, ಶೋಧನೆಯಲ್ಲಿ ಇರುವೆ. ಎಲ್ಲರೂ ನಿನ್ನನ್ನು ಕುಟುಂಬದಿಂದ ಆಚೆ ಹಾಕಿದ್ದಾರ? ಯಾರು ನಿನಗೆ ಪ್ರೀತಿ ಮಾಡೋದು ಇಲ್ವಾ? ಯೇಸು ಹೇಳ್ತಿದ್ದಾನೆ, ನಾನು ನಿನ್ನನ್ನು ಕೈ ಬಿಡೋದಿಲ್ಲ, ತಳ್ಳೋದಿಲ್ಲ. ಈ ಕುಟುಂಬ ಆರಾಧನೆಯಲ್ಲಿ ಈಗಲೇ ನಿನ್ನ ಹೃದಯ, ನಿನ್ನ ಪ್ರಾಣ, ಆತ್ಮ, ಶರೀರ ಯೇಸುವಿಗೆ ಒಪ್ಪಿಸಿಕೊಡು.
ಕೆಲಸದಲ್ಲಿ ಸೋಲನ್ನು ಕಾಣುತ್ತಿರುವೆ, ಶೋಧನೆಗಳು ನನ್ನನ್ನೇ ಅಂಟಿಕೊಂಡಿವೆ. ಕೆಲಸದಲ್ಲಿ ಸೋಲನ್ನು ಕಾಣುತ್ತಿರುವೆ, ಶೋಧನೆಗಳು ನನ್ನನ್ನೇ ಅಂಟಿಕೊಂಡಿದೆ. ತೊಳೆದು ಬಿಡಯ್ಯ, ತೊಳೆದು ಬಿಡಯ್ಯ, ತೊಳೆದು ಬಿಡಯ್ಯ, ತೊಳೆದು ಬಿಡಯ್ಯ. ಪರಿಶುದ್ಧನೆ ಪರಿಶುದ್ಧನಾಗಿ ಬಾಳಯ್ಯ. ಅಗಲ ಬೇಡಯ್ಯ, ಅಗಲ ಬೇಡಯ್ಯ, ಅಗಲ ಬೇಡಯ್ಯ, ಅಗಲ ಬೇಡಯ್ಯ. ಜೀವನವೇ ಸಾಕಾಗಿ ನನ್ನ ಯೇಸಯ್ಯ. ಅಗಲ ಬೇಡಯ್ಯ, ಅಗಲ ಬೇಡಯ್ಯ. ಜೀವನವೇ ಸಾಕಾಗಿದೆ ನನ್ನ ಯೇಸಯ್ಯ. ಗಮನವಿಟ್ಟು ಕೇಳೋಣವೇ. ಇವತ್ತಿನ ಕುಟುಂಬ ಆರಾಧನೆಯಲ್ಲಿ ಬಂದಂತ ದೇವ ಮಕ್ಕಳೇ, ಹಾಸಿಗೆ ಮೇಲೆ ರೋಗದಿಂದ ಬಿದ್ದಿದ್ದೀಯಾ? ಓ, ದೊಡ್ಡ ಕಾಯಿಲೆಯಲ್ಲಿದ್ದೀಯಾ? ಹುಟ್ಟಿನಿಂದ ಪಾಪ ಮಾಡಿ ನಿನ್ನ ಜೀವಿತ ಹಾಳಾಗಿದೆಯಾ? ಎಲ್ಲದರಿಂದ ಕೈ ಬಿಡಲ್ಪಟ್ಟಿದೆಯಾ? ಈ ಹಾಡನ್ನು ಕೇಳ್ತಾ ಇರುವಾಗ ಇವತ್ತೇ ನೀನು ನಿನ್ನ ಜೀವಿತವನ್ನು ಯೇಸು ಕ್ರಿಸ್ತನಿಗೆ ಒಪ್ಪಿಸಿಬಿಡು. ದೇವರು ನಿನಗಾಗಿ ಮಾತನಾಡುವ ಇವತ್ತಿನ ವಾಕ್ಯವನ್ನು ಗಮನವಿಟ್ಟು ಸತ್ಯವೇದ ಇರುವುದಾದರೆ ತೆಗೆದು ಆ ಕೀರ್ತನೆಯನ್ನು ಓದಿಕೊಳ್ಳೋಣ. ಕೀರ್ತನೆ 6ನೇ ಕೀರ್ತನೆ ನಾವು ಓದಿಕೊಳ್ಳೋಣ. ದೇವರು ನಮ್ಮ ಪ್ರತಿಯೊಂದು ಕುಟುಂಬದ ಜೊತೆಗೆ ಮಾತಾಡಲಿ. ನಾವೆಲ್ಲರೂ ತೆಗೆದು ಓದಿಕೊಳ್ಳೋಣ. ನಮ್ಮ ಮಧ್ಯದಲ್ಲಿರುವಂಥ ಬ್ರದರ್ ಕೀರ್ತನೆ 6ನೇ ಕೀರ್ತನೆಯನ್ನು ಓದುವರಾಗಿದ್ದಾರೆ ನಮಗೋಸ್ಕರ. ಕೀರ್ತನೆ 6. ಯೆಹೋವನೇ, ಕೋಪದಿಂದ ನನ್ನನ್ನು ಶಿಕ್ಷಿಸಬೇಡ, ರೋಷದಿಂದ ದಂಡಿಸಬೇಡ. ಯೆಹೋವನೇ, ಕನಿಕರಿಸು, ನಾನು ನಿಶ್ಶಕ್ತನಾಗಿ ಹೋಗಿದ್ದೇನೆ. ಯೆಹೋವನೇ, ವಾಸಿ ಮಾಡು, ನನ್ನ ಎಲುಬುಗಳೆಲ್ಲ ತತ್ತರಿಸುತ್ತವೆ, ನನ್ನ ಪ್ರಾಣವು ಸಹ ಬಹಳವಾಗಿ ತತ್ತರಿಸುತ್ತದೆ. ಯೆಹೋವನೇ, ಎಷ್ಟರವರೆಗೆ ನನ್ನ ಕೈ ಬಿಟ್ಟಿರುವಿ? ಯೆಹೋವನೇ, ಅಭಿಮುಖನಾಗಿ ನನ್ನನ್ನು ಬಿಡಿಸು, ನಿನ್ನ ಕೃಪೆಯ ನಿಮಿತ್ತವೇ ನನ್ನನ್ನು ರಕ್ಷಿಸು. ಮೃತರಿಗೆ ನಿನ್ನ ಜ್ಞಾಪಕವಿರುವುದಿಲ್ಲವಲ್ಲ, ಪಾತಾಳದಲ್ಲಿ ನಿನ್ನನ್ನು ಸ್ತುತಿಸುವವರು ಯಾರು? ನಾನು ನರನರಳಿ ದಣಿದಿದ್ದೇನೆ. ಪ್ರತಿ ರಾತ್ರಿಯೂ ನನ್ನ ಕಣ್ಣೀರಿನಿಂದ ಮಂಚವು ತೇಲಾಡುತ್ತದೆ, ಹಾಸಿಗೆಯು ಕಣ್ಣೀರಿನಿಂದ ನೆನೆದು ಹೋಗುತ್ತದೆ. ದುಃಖದಿಂದ ನನ್ನ ಕಣ್ಣು ಡೋಗರಾಯಿತು, ವಿರೋಧಿಗಳ ಬಾಧೆಯ ದೆಸೆಯಿಂದಲೇ ಮೊಬ್ಬಾಯಿತು. ಧರ್ಮವನ್ನು ಮೀರಿ ನಡೆಯುವವರೇ, ನೀವೆಲ್ಲರೂ ನನ್ನಿಂದ ತೊಲಗಿ ಹೋಗಿರಿ. ಯೆಹೋವನು ನನ್ನ ಗೋಲಾಟಕ್ಕೆ ಕಿವಿಗೊಟ್ಟು ನನ್ನ ವಿಜ್ಞಾಪನೆಯನ್ನು ಕೇಳಿದ್ದನಲ್ಲ. ನನ್ನ ಪ್ರಾರ್ಥನೆಯನ್ನು ಅಂಗೀಕರಿಸುವನು. ನನ್ನ ವಿರೋಧಿಗಳೆಲ್ಲರೂ ಆಶೆಗೆಟ್ಟು ಕಳವಳಗೊಳ್ಳುವರು, ಅವರು ಪಕ್ಕನೆ ಆಶಾಭಂಗಪಟ್ಟು ಹಿಂದಿರುಗುವರು. ಆಮೇನ್, ಆಮೇನ್. ದೇವರು ನಿಮ್ಮೊಂದಿಗೆ ಮಾತನಾಡುತ್ತಿರುವಂತಹ ವಿಷಯ ನಿಮ್ಮ ನೆನಪಿಗೆ ಸ್ವಲ್ಪ ಹೊತ್ತು ತರುವುದಕ್ಕೆ ಇಷ್ಟಪಡುತ್ತೇನೆ. ನಮ್ಮ ದೇವರು ಕ್ಷಣ ಮಾತ್ರ ಕೋಪ ಪಡುವನಾಗಿದ್ದ ನಮ್ಮ ಪಾಪಗಳಿಗಾಗಿ. ನಾವು ದೇವರನ್ನು ನೋಯಿಸುವಾಗ ಸಾಕು, ನಿಮ್ಮ ಜೀವಿತದಲ್ಲಿ ಸಾಕು. ಇಷ್ಟು ದಿನ ನಮ್ಮ ಮಾರ್ಗದಂತೆ ನಡೆದಿದ್ದು ಸಾಕು. ಈ ಕುಟುಂಬ ಆರಾಧನೆಯಲ್ಲಿ ಈ ವಾಕ್ಯವನ್ನು ಕೇಳುತ್ತಿರುವ ದೇವ ಜನರೇ, ಯೆಹೋವನು ಕನಿಕರವುಳ್ಳವನಾಗಿದ್ದಾನೆ, ಆತನು ಕರುಣಾಮಯನಾಗಿದ್ದಾನೆ. ನಿಮ್ಮ ಪಾಪಕ್ಕಾಗಿ ಶಿಲುಬೆಯ ಮೇಲೆ ಪ್ರಾಣ ಕೊಟ್ಟ ಆತನಾಗಿದ್ದಾನೆ. ಎಲ್ಲದರಿಂದ ಕೈ ಬಿಡಲ್ಪಟ್ಟವನಾಗಿದ್ದೀಯಾ? ಆತನು ನಿನ್ನ ಕೈಯನ್ನು ಬಿಡೋದಿಲ್ಲ. ಎಲ್ಲ ಇದ್ದಿದ್ದೆಲ್ಲ ಕಳ್ಕೊಂಡು ಹೋಗಿದೆಯಾ? ಯೇಸು ಕ್ರಿಸ್ತನು ಹಿಂತಿರುಗಿ ನಿನಗೆ ಕೊಡುವನಾಗಿದ್ದಾನೆ. ನೀನು ರೋಗದಲ್ಲಿ ಎಲ್ಲ ಹಣವು ನಿನ್ನ ರೋಗಕ್ಕಾಗಿಯೇ, ಆಸ್ಪತ್ರೆಗಾಗಿಯೇ, ಕಾನೂನಿಗಾಗಿಯೇ, ಈ ಸಮಾಜದಲ್ಲಿ ಎಲ್ಲವನ್ನು ಕಳೆದುಕೊಂಡಿದೆಯಾ? ಯೇಸು ಕ್ರಿಸ್ತನ್ ಹೇಳ್ತಾ ಇದ್ದಾನೆ, ನನ್ನ ಬಳಿಗೆ ಬಾ, ನಾನು ನಿನಗೆ ಉಚಿತವಾಗಿ ಹಿಂತಿರುಗಿ ಕೊಡುತ್ತೇನೆ. ನಿನ್ನ ಜೀವನ ಕಣ್ಣೀರಿನಲ್ಲಿ ತೇಲಾಡುವ ಮಂಚದ ಹಾಗೆ ಆಗಿದೆಯಾ? ನಿನ್ನ ಗೋಳಾಟವನ್ನು ಯಾರು ಕೇಳ್ತಾ ಇಲ್ವಾ? ನಿನ್ನನ್ನು ಯಾರು ಅರ್ಥ ಮಾಡ್ಕೊಳ್ತಾ ಇಲ್ವಾ? ನಿನ್ನನ್ನು ಯಾರು ಪ್ರೀತಿ ಮಾಡ್ತಾ ಇಲ್ವಾ? ನಿನ್ನ ಕೆಲಸ ಬರೇ ಸೋಲ. ಈ ವೇಳೆಯಲ್ಲಿ ಆಸರೆ ಟಿವಿಯನ್ನು ವೀಕ್ಷಿಸುತ್ತಿರುವ ದೇವ ಮಗನೇ, ಇದು ನಿನ್ನ ಸಮಯ.
ನೀನು ದೇವರಿಗಾಗಿ ಪಶ್ಚಾತ್ತಾಪ ಪಟ್ಟು, ನಿನ್ನ ಪಾಪಗಳಿಗಾಗಿ ಪಶ್ಚಾತ್ತಾಪ ಪಟ್ಟು ಆ ಕಲ್ವಾರಿ ಶಿಲುವೆ ಮೇಲೆ ಪ್ರಾಣ ಕೊಟ್ಟ ದೇವರನ್ನು ಈ ಉದಯ ಕಾಲದಲ್ಲಿಯೇ, ಮುಂಜಾನೆ ವೇಳೆಯಲ್ಲಿಯೇ ಗೋಳಾಡಿ, ದೇವರೇ ನನ್ನನ್ನು ಕ್ಷಮಿಸು, ನನ್ನ ಜೀವಿತ ನಿನಗಾಗಿಯೇ ಇವತ್ತು ಅರ್ಪಿಸುತ್ತೇನೆ ಎಂಬುದಾಗಿ ನಿರ್ಧಾರ ಮಾಡುವುದಾದರೆ, ದೇವರು ಇಷ್ಟು ದಿನ ನಿನ್ನ ಉದಯ ಕಾಲದಲ್ಲಿ ಇಲ್ಲದೆ ಇರುವಂತಹ ಸಮಾಧಾನ ಈಗಲೇ ನಿನ್ನ ಕುಟುಂಬದಲ್ಲಿ, ನಿನ್ನ ಹೃದಯದಲ್ಲಿ ಅದು ಬರುವಂಥದ್ದಾಗಿದೆ. ಆಮೆನ್. ನಾನು ನಿನಗಾಗಿ ಪ್ರಾರ್ಥನೆ ಮಾಡ್ತೇನೆ ಸಹೋದರಿ, ನಾನು ನಿನಗಾಗಿ ಪ್ರಾರ್ಥನೆ ಮಾಡ್ತೇನೆ ಸಹೋದರ, ನಾನು ನಿನಗಾಗಿ ಪ್ರಾರ್ಥನೆ ಮಾಡ್ತೇನೆ. ಇರುವ ಸ್ಥಳದಲ್ಲಿಯೇ ದೇವರಿಗೆ ನಿನ್ನ ಹೃದಯವನ್ನು ಅರ್ಪಿಸಿಬಿಡು. ಈ ಜೀವನವೆಂಬ ಸಾಗರದಲ್ಲಿ ಸಾಕು, ನಮ್ಮ ಆಲೋಚನೆಯಂತೆ ನಡೆದಿದ್ದು ಸಾಕು. ಇದು ನಿನ್ನ ಕ್ಷಮೆಯ. ಯೇಸು ಕ್ರಿಸ್ತನು ಬರುವ ಹತ್ತಿರದ ದಿನಗಳಲ್ಲಿ ನೀನು ಈ ಬೆಳಗಿನ ಜಾವದಲ್ಲಿ ಅರ್ಪಿಸ್ತೀಯಾ? ನಿನ್ನ ಹೃದಯವನ್ನು ದೇವರಿಗೆ ಪೂರ್ತಿಯಾಗಿ ಕೊಡ್ತೀಯಾ? ತಂದೆಯಾದ ದೇವರೇ, ಯಾರ್ಯಾರು ಕೈ ಬಿಡಲ್ಪಟ್ಟಿದ್ದಾರೋ, ಯಾರ್ಯಾರು ಚಿಂತೆಯಲ್ಲಿದ್ದಾರೋ, ಯಾರ್ಯಾರು ರೋಗದ ಹಾಸಿಗೆಯಲ್ಲಿ ಬಿದ್ದಿದ್ದಾರೋ, ಅವರ ಕುಟುಂಬದಲ್ಲಿ ಪ್ರೀತಿ ಇಲ್ಲದೆ ನರಳಾಡ್ತಾ ಇದ್ದಾರೋ, ಅವರಿಗೆಲ್ಲ ನಿನ್ನ ರಕ್ಷಣೆ ಈಗಲೇ ಉಂಟಾಗಲಿ ಸ್ವಾಮಿ. ಈಗಲೇ ಬಿಡುಗಡೆ ಅವರ ಮನೆಯಲ್ಲಿ ಪ್ರವೇಶ ಮಾಡಲಿ ಸ್ವಾಮಿ. ಹಲ್ಲೆಲೂಯಾ. ಓ ರಾಬಾಶಕೋರಿ ಹಲ್ಲೆಲೂಯಾ. ಆ ರಾಗವನ್ನು ಮತ್ತೊಂದು ಸಾರಿ ನಿಮ್ಮ ನೆನಪಿಗೆ ತರುತ್ತೇನೆ. ಇರುವ ಸ್ಥಳದಲ್ಲಿ ಮೊಣಕಾಲು ಹಾಕಿ ನಿಮ್ಮ ಹೃದಯದಲ್ಲಿ ಪೂರ್ಣವಾಗಿ ಇವತ್ತು ನಮ್ಮ ಪಾಪಗಳಿಂದ ಹೊರಗಡೆ ಬರೋಣ, ನಮ್ಮ ರೋಗಗಳಿಂದ ಹೊರಗಡೆ ಬರೋಣ, ನಮ್ಮ ಚಿಂತೆಯಿಂದ ಹೊರಗಡೆ ಬರೋಣ. ಯೇಸುವನ್ನು ನಮ್ಮ ಹೃದಯದಲ್ಲಿ ಪ್ರವೇಶ ಮಾಡಿಕೊಳ್ಳೋಣ. ಆಮೆನ್. ಒಂದು ಸಾರಿ ಹೇಳ್ತೀರಾ, ಯೇಸಪ್ಪ, ನಾನು ಕೈ ಬಿಡಲ್ಪಟ್ಟವನು, ಆದರೆ ನೀನು ನನ್ನನ್ನು ಕೈ ಹಿಡಿಸುವ. Yes. ಥ್ಯಾಂಕ್ ಯು ಲಾರ್ಡ್. ಹಲ್ಲೆಲೂಯಾ. ಯೇಸುವೇ, ಸ್ತೋತ್ರ ಫಾದರ್. ಹಲ್ಲೆಲೂಯಾ. ಜೀವನವೆಂಬ ಸಾಗರದಲ್ಲಿ ನಂಬಿಕೆಯಿಂದ ಸಾಗುವೆ, ಜೀವನವೆಂಬ ಸಾಗರದಲ್ಲಿ ನಂಬಿಕೆಯಿಂದ ಸಾಗುವೆ. ನಡೆಸು ಯೇಸಯ್ಯ, ನಡೆಸು ಯೇಸಯ್ಯ, ನಡೆಸು ಯೇಸಯ್ಯ, ನಡೆಸು ಯೇಸಯ್ಯ. ನಾವಿಕನಾಗಿ ಸಾಗಿಸುವಯ್ಯ, ನಾವಿಕನಾಗಿ ಸಾಗಿಸುವಯ್ಯ. ನಡೆಸು ಯೇಸಯ್ಯ, ನಡೆಸು ಯೇಸಯ್ಯ, ನಾವಿಕನಾಗಿ ಸಾಗಿಸುವಯ್ಯ. ತಂದೆಯಾದ ದೇವರೇ, ಇವತ್ತಿನ ದಿನದಲ್ಲಿ ಸ್ವಾಮಿ, ಒಂದೊಂದು ಕುಟುಂಬಗಳು ಯಾವ್ಯಾವ ಕುಟುಂಬದಲ್ಲಿ ಕೈಬಿಡಲ್ಪಟ್ಟಿದ್ದಾರೋ, ರೋಗದಲ್ಲಿದ್ದಾರೋ, ಹಾಸಿಗೆ ಅವರ ಕಣ್ಣೀರಲ್ಲಿ ತೇಲಾಡುತ್ತಿದ್ದರು, ಬಿಡುಗಡೆ ಸಿಗಲಿ, ನೆಮ್ಮದಿ ಸಿಗಲಿ. ಎಲ್ಲರೂ ನಿನಗಾಗಿ ಸಾಕ್ಷಿಯಾಗಿ ಬದುಕಲಿ. ಆಮೆನ್. ಅವರ ಮನೆಯಲ್ಲಿ ಸಮಾಧಾನ ಉಂಟಾಗಲಿ ಎಂದು ಹೌದು ಸ್ವಾಮಿ. ಇವತ್ತಿನ ಕುಟುಂಬ ಆರಾಧನೆಯನ್ನು ನಿನ್ನ ಕೈಯಲ್ಲಿ ಕೊಡುತ್ತಾ ಯೇಸುವಿನ ನಾಮದಲ್ಲಿ ನಂಬಿಕೆಯಿಂದ ಬೇಡಿದ್ದೇನೆ ತಂದೆ. ಆಮೆನ್. ಆಮೆನ್. ಖಂಡಿತವಾಗಿ ಯಾವುದಕ್ಕೂ ಭಯ ಪಡಬೇಡ, ಚಿಂತೆ ಮಾಡಬೇಡ ಸಹೋದರ ಸಹೋದರಿ, ಯಾವುದಕ್ಕೂ ಚಿಂತೆ ಪಡಬೇಡ್ರಿ. ಇವತ್ತಿನ ಈ ಕುಟುಂಬ ಆರಾಧನೆಯಲ್ಲಿ ನೀನು ಬಂದಿದೆಯಲ್ಲ, ಯಾಸರೆ ಟಿವಿ ಮೂಲಕವಾಗಿ ನಿನಗೆ ಒಂದು ಶುಭ ಸಮಾಚಾರ ಏನೆಂದರೆ, ಯೇಸು ನಿನ್ನನ್ನು ಕೈ ಹಿಡಿಯುವ ದೇವರಾಗಿದ್ದಾನೆ. ಆಮೆನ್. ಯೇಸು ನಿನ್ನ ರೋಗವನ್ನು ಗುಣಪಡಿಸುವ ದೇವರಾಗಿದ್ದಾನೆ. ಯೇಸು
ನೀನು ಏನೇನು ಕಳ್ಕೊಂಡಿದ್ಯೋ ಅದನ್ನೆಲ್ಲ ಹಿಂತಿರುಗಿ ಕೊಡುವ ದೇವರು ನಮ್ಮ ಯೇಸು ಜೀವಿಸುವ ದೇವರಾಗಿದ್ದಾನೆ. ಆತನ ಸಮಾಧಿ ಇನ್ನು ತೆರೆಯಲ್ಪಟ್ಟಿದೆ. ನಿನ್ನ ಬಾಳಲ್ಲಿ ಯಾವ್ದಾವ್ದು ಮುಚ್ಚಲ್ಪಟ್ಟಿತೋ ಅದೆಲ್ಲ ತೆರೆಯಲ್ಪಡುತ್ತದೆ. ಯೇಸು ನಿನಗೆ ಸಮಾಧಾನ ಕೊಡುವನಾಗಿದ್ದಾನೆ. ಮತ್ತೆ ನಾಳಿನ ದಿನದ ಕುಟುಂಬ ಆರಾಧನೆಯಲ್ಲಿ ನಾವೆಲ್ಲರೂ ಸೇರಿ ಬರೋಣ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್ ಆಮೇನ್.